ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನು ಪ್ರತಿ ವಾರನೂ ನಿಮ್ಮನ್ನೆಲ್ಲ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸ್ಗೆ ಇಲ್ಲ ಹಿಸ್ಟಾರಿಕ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಆ್ಯಂಡ್ ಈ ವಾರ ಕೂಡ ನಾನು ನಿಮಗೆ ಒಂದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನೀವು ಮುಂದೆ ಬರುವ ನನ್ನ ಟ್ರಾವೆಲ್ ಅಪ್ಡೇಟ್ಸ್ ಆಗಲಿ ಪ್ಲೇಸಸ್ ಬಗ್ಗೆ ಮಾಹಿತಿಗಳಾಗಲಿ ಮಿಸ್ ಮಾಡೋದಿಲ್ಲ. ಮೊದಲನೇದಾಗಿ ನೀವು ಯಂತ್ರೋದ್ಧಾರಕ ಆಂಜನೇಯನ ದೇವಸ್ಥಾನಕ್ಕೆ ಬರಬೇಕಾದ್ರೆ ಹಂಪಿಗೆ ರೀಚ್ ಆಗಬೇಕಾಗತ್ತೆ. ಹಂಪಿಯ ಆಪೋಸಿಟ್ ಎದುರು ಬಸವಣ್ಣ ಇರುವ ಲೆಫ್ಟ್ ಕಾರ್ನರಲ್ಲೇ ಈ ಯಂತ್ರೋದ್ಧಾರಕ ದೇವಸ್ಥಾನಕ್ಕೆ ಹೋಗುವ ಒಂದು ಜಾಗ ಇರುತ್ತೆ. ಸೊ ವಿಡಿಯೋದಲ್ಲಿ ಕಾಣ್ತಿದೆ ಅಲ್ವಾ, ಇದೇ ಒಂದು ರೂಟು ಯಂತ್ರೋದ್ಧಾರಕ ದೇವಸ್ಥಾನಕ್ಕೆ ರೀಚ್ ಆಗೋಕ್ಕೆ. ಸೊ ರೈಟ್ ಸೈಡಲ್ಲಿ ಕಾಣ್ತಿರೋ ಒಂದು ಪಾರ್ಕಿಂಗ್ ಸ್ಪೇಸ್ ಅದು. ಸೊ ಕಾರ್ ಪಾರ್ಕಿಂಗು ಮತ್ತು ಟೂ ವೀಲರ್ ಪಾರ್ಕಿಂಗ್ ಕೂಡ ಇರುತ್ತೆ. ಯಂತ್ರದ ಒಂದು ಆಕಾರದಲ್ಲಿ ಆಂಜನೇಯ ಸ್ವಾಮಿಯು ಇಲ್ಲಿ ದಿಗ್ಬಂಧನವಾಗಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿಯ ಹೆಸರು ಯಂತ್ರೋದ್ಧಾರಕ ಶ್ರೀ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ ಹೇಳ್ತೀವಿ. ಈ ಸ್ಥಳದ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಹೇಳಬೇಕು ಅಂತ ಅಂದರೆ ಬೆಸ್ಟ್ ಟೈಮ್ ಟು ವಿಸಿಟ್ ನಿಮಗೆ ಅಕ್ಟೋಬರ್ ಟು ಮಾರ್ಚ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಯಾವುದೇ ಥರದ ಎಂಟ್ರಿ ಫೀಸ್ ಇರೋದಿಲ್ಲ. ದೇವಸ್ಥಾನಕ್ಕೆ ರೀಚ್ ಆಗಲಿಕ್ಕೆ ನಾವು ಈ ತುಂಗಭದ್ರಾ ಜಲಾಶಯದ ಒಂದು ಸೈಡ್ಗೆ ನಾವು ವಾಕ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿಯ ಒಂದು ನೇಚರ್ ತುಂಬಾ ಮನಸ್ಸಿಗೆ ಕಾಮ್ನೆಸ್ ಮತ್ತು ಪೀಸ್ ಕೊಡುತ್ತೆ. ಸೊ ಇಲ್ಲಿ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ಹಿಸ್ಟ್ರಿ ತಿಳಿದು ಬರುತ್ತೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿದರೆ. ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದ ವ್ಯಾಸರಾಯರದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಇದೆ. ಸೊ ವ್ಯಾಸರಾಯರು ಇಲ್ಲಿ ತಪಸ್ ಮಾಡ್ತಿದ್ರಂತೆ ಬೆಟ್ಟ ಮಧ್ಯಗಳಲ್ಲಿ. ಸೊ ಪ್ರತಿ ಸರಿನೂ ತಪಸ್ ಮಾಡಬೇಕಾದ್ರೆ ಒಂದು ಕಲ್ಲಲ್ಲಿ ಆಂಜನೇಯ ಮೂರ್ತಿನ ಕಲ್ಲಿದ್ಲಿಂದ ತೊಗೊಂಡು ಬರೀತಿದ್ರಂತೆ. ಧ್ಯಾನ ಮಾಡುವವರೆಗೆ ಆ ಒಂದು ಮೂರ್ತಿ ಇದ್ಬಿಟ್ಟು ವ್ಯಾಸರಾಯರ ಮುಂದೆ ಧ್ಯಾನ ಆದ ಮೇಲೆ ತಕ್ಷಣ ಮಾಯ ಆಗ್ತಿತ್ತಂತೆ ಅದು. ಸೊ ಇದು ಏನಾಯಿತು ಅಂದರೆ 12 ಸರಿ ಅವರು ಕಲ್ಲಿದ್ದಲನ್ನ ತಗೊಂಡು ಬರೆದ್ರಂತೆ ಆಂಜನೇಯ ಮೂರ್ತಿ ಸ್ವರೂಪನ ಆ ಒಂದು ಗೋಡೆ ಮೇಲೆ ಅಂದರೆ ಬಂಡೆ ಮೇಲೆ ಬರೆದ್ಮೇಲೂ 12 ಸರಿನೂ ಅದು ಮಾಯ ಆಯ್ತಂತೆ. ಸೊ ಇವ್ರಿಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗಿ ಮನಸ್ಸಿಗೆ ಮತ್ತೆ ಬಿಡದೆ ವ್ಯಾಸರಾಯರು ಏನು ಮಾಡ್ತಾರೆ, ಮತ್ತೆ ಕಲ್ಲಿದ್ದಲನ್ನ ತಗೊಂಡು ಆ ಒಂದು ಆಂಜನೇಯ ಸ್ವರೂಪಿ ಒಂದು ಪಿಕ್ಚರ್ನ ಅಲ್ಲಿ ಕಲ್ ಮೇಲೆ ಕೆತ್ತನೆ ಮಾಡ್ತಾರಂತೆ. ಮಾಡಿದ ತಕ್ಷಣ 4 ಮೂಲೆಗಳಲ್ಲಿ ಒಂದು ಯಂತ್ರವನ್ನು ಬರೀತಾರೆ. ಅದ್ರ ಮಧ್ಯೆ ಆಂಜನೇಯ ಸ್ವಾಮಿ ಕೂಡುವ ಒಂದು ಆಕಾರದಲ್ಲಿ ಹಾಕ್ಬಿಟ್ಟು 12 ಕೋತಿಗಳ ಆಕಾರ ಮತ್ತೆ ಅದ್ರ ಸುತ್ತ ಬರೀತಾರಂತೆ. ಸೊ ಇಲ್ಲೇನಂತ ಅಂದರೆ ಹನುಮಾನ್ ದೇವರು ದಿಗ್ಬಂಧನಕ್ಕೆ ಒಳಗಾಗ್ತಾರಂತೆ. ಸೊ ಅದು ಮಾಡಿದ ತಕ್ಷಣ ಅಲ್ಲಿಂದ ಆ ಒಂದು ಸ್ವರೂಪ ಮಾಯವಾಗಲಿಲ್ಲಂತೆ. ಇದು 13ನೇ ಬಾರಿಗೆ ವ್ಯಾಸರಾಯರು ಬರೆದ ತಕ್ಷಣ ಆಗಿರುವಂಥ ಒಂದು ಚಮತ್ಕಾರ. ಆ್ಯಂಡ್ ಈ ಹನುಮಾನ್ ದೇವರ ದಿಗ್ಬಂಧನ ಮಾಡಿರೋ ಒಂದು ಯಂತ್ರ ಏನಿದೆ ಅಲ್ವಾ, ಅಲ್ಲಿ ಕೋಟಿ ಬೀಜಾಕ್ಷರ ಮಂತ್ರಗಳು ಅಡಗಿದೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಇದರ ಒಂದು ಹಿಸ್ಟ್ರಿ ಕೇಳ್ತಿದ್ರೆ ತುಂಬಾ ಆಶ್ಚರ್ಯವಾಗುತ್ತೆ. ಆ್ಯಂಡ್ ನಮ್ಮ ಕಣ್ಮುಂದೆ ತುಂಬಾ ಸಾಕ್ಷಿಗಳು ಕಾಣಿಸುತ್ತೆ. ಆಮೇಲೆ ಈ ಥರ ಆಗಿತ್ತಾ ಅನ್ನೋ ಒಂದು ಆಶ್ಚರ್ಯ ಮೂಡುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಅಂದರೆ ಇಲ್ಲಿಯ ಒಂದು ಹನುಮಾನ್ ದೇವ್ರು ಏನಿದ್ದಾರೆ ಅಲ್ವಾ, ಜಪಮಾಲೆ ಇಟ್ಕೊಂಡು ಧ್ಯಾನ ಮಾಡುವ ಒಂದು ಆಕಾರದಲ್ಲಿ ಕೂತಿರ್ತಾರೆ. ಸೊ ಈ ಥರ ಒಂದು ದೇವಸ್ಥಾನ ಅಂದರೆ ಈ ಥರ ಆಂಜನೇಯನ ದೇವಸ್ಥಾನ ನೀವೆಲ್ಲೂ ನೋಡಿರೋಂಗಿಲ್ಲ ಇಡೀ ಇಂಡಿಯಾದಲ್ಲೇ. ಸೊ ಇದು ತುಂಬಾ ಸ್ಪೆಷಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಜೈ ಹನುಮಾನ್ ಜೈ ಶ್ರೀರಾಮ್ ಅಂತ ಹೇಳ್ತಾ ಆ ಸಾಕ್ಷಾತ್ ಹನುಮಾನ್ ದೇವರ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಒಂದು ಚಿಕ್ಕ ಜರ್ನಿ ಟು ಯಂತ್ರೋದ್ಧಾರಕನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ
ಸೊ ನೀವು ಯಾರಾದರೂ ಹಂಪಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೂ ಮಸ್ಟ್ ವಿಸಿಟ್ ಪ್ಲೇಸ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಕ್ರಾನಿಕಲ್ ರೈಡ್ ಕೂಡ ಇರುತ್ತೆ ಇಲ್ಲಿ, ನೀವು ಅದನ್ನು ಸುತ್ತ ಎಂಜಾಯ್ ಮಾಡ್ಬೋದು.